ನಮಸ್ಕಾರ ಕನ್ನಡಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ಯೂಟ್ಯೂಬ್ ವೀಡಿಯೋದಲ್ಲಿ ಪರ್ಟಿಕ್ಯುಲರ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ನಿಮಗೆ ಸೇಮ್ ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಆಗಿ ಇರಲಿ ಅಂತ ಮಾಡ್ತೀನಿ. ನೀವು ಬರೀ ಮೆಸೇಜ್ ಮಾಡ್ತಾನೆ, ಬರೀ ಒಂದನ್ನು ಹೇಳ್ತಾನೆ, ನೀತಿ ಪದ ಕೊಡ್ತಾನೆ, ಏನು ಕಾಮಿಡಿನೇ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಸುಮ್ಮನೆ ಯಾಕೆ ನೋಡಬೇಕು, ಎಲ್ಲರೂ ಹಿಂಗೆ ಹೇಳ್ತಾರೆ, ಎಲ್ಲರೂ ಹಿಂಗೆ ಮಾಡ್ತಾರೆ, ಅದು ಮಾಡಬೇಡ ಇದು ಮಾಡಬೇಡ, ಇವನು ಹಂಗೆ ಹೇಳ್ತಾನೆ ಅಂತ ಅನ್ಕೋಬೋದು. ಗೊತ್ತು, ನನಗೂ ಅನಿಸಿದೆ ತುಂಬ ಸತಿ. ಸೊ ಆ ಥರ ರೀತಿ ಈ ವಿಡಿಯೋ ಇವೆರಡು ವೀಡಿಯೋನು ನಾನು ಅಪ್ಲೋಡ್ ಮಾಡ್ತಿದ್ದೀನಲ್ವ, ಅದನ್ನ ನೀಟಾಗಿ ಎಂಟರ್ಟೈನ್ಮೆಂಟ್ ಆಗಿರಲಿ ಅಂತಲೇ ಈ ವಿಡಿಯೋನ ನಾನು ಮಾಡಿರೋದು. ಓಕೆ, ಸೊ ಈ ವಿಡಿಯೋ ನಿಮಗಿರೋದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ, ಮುಂದಿನ ವೀಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತೋರಿಸಿರ್ತೀನಿ. ಆದರೆ ಓಲ್ಡ್ ವಿಡಿಯೋ ನಿಮಗಿರೋದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ, ಮುಂದಿನ ವೀಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಲೆಟ್ಸ್ ಗೋ ಇನ್ ಟು ದ ವಿಡಿಯೋ. ಓಕೆ, ಇದರಲ್ಲಿ 3 ಕ್ಯಾರೆಕ್ಟರ್ಸ್ ಇರ್ತಾರೆ. ಶೆಟ್ರು, ಶೀನಾ, ಮೈಲಾರಿ ಅಂತ 3 ಹೆಸರು. ಓಕೆ, ಶೆಟ್ರು ಅಲ್ಲಿಯ ಒಬ್ಬ ವ್ಯಾಪಾರಿ, ಹಣದ ವಿಷಯದಲ್ಲಿ ತುಂಬ ಜಿಪುಣ, ಆದರೆ ಎಲ್ಲರಿಗೂ ಬುದ್ಧಿ ಹೇಳಲು ಹೋಗ್ತಾನೆ. ಶೀನಾ ಫುಲ್ ಸ್ಟೈಲಿಸ್ಟ್ ಆಗಿರಲು ಪ್ರಯತ್ನಿಸುವ ಹಳೆಯ ಯುವಕ, ಯಾವಾಗಲೂ ಇಂಗ್ಲಿಷ್ ಪದಗಳನ್ನು ತಪ್ಪಾಗಿ ಬಳಸುತ್ತಾನೆ. ಮೈಲಾರಿ ತುಂಬ ನಿಧಾನವಾಗಿ ಮಾತನಾಡುವವನು, ಅವನು ಒಂದು ಮಾತು ಹೇಳುವಷ್ಟರಲ್ಲಿ ಸೂರ್ಯ ಮುಳುಗಿ ಹೋಗುತ್ತಾನೆ. ಸನ್ನಿವೇಶ ಹೇಗಿದೆ ಅಂದರೆ, ಶೆಟ್ರು ತನ್ನ ಅಂಗಡಿಯಲ್ಲಿ ಕುಳಿತುತ್ತಿದ್ದಾನೆ. ಶೀನಾ ಹೊಸದಾಗಿ ಏನೋ ಬಿಸ್ನೆಸ್ ಮಾಡುವ ಐಡಿಯಾ ತರುತ್ತಾನೆ. ಮೈಲಾರಿ ಅದನ್ನು ಕೇಳಿಕೊಳ್ಳಲು ಬರುತ್ತಾನೆ. ಓಕೆ, ಶೆಟ್ರು ಏನಂತ ಹೇಳ್ತಾನೆ, ನೋಡು ಶೀನಾ, ಈ ಹಳ್ಳಿಯಲ್ಲಿ ವ್ಯಾಪಾರ ಮಾಡೋದು ಅಂದರೆ ಧರ್ಮಛತ್ರ ನಡೆದಂಗೆ ಆಗಿದೆ. ಯಾರೂ ಸಾಲ ವಾಪಸ್ ಕೊಡೋದಿಲ್ಲ ಅಂತ ಹೇಳ್ತಾನೆ. ಶೀನಾ, ಶೆಟ್ರೆ, ಯು ಔಟ್ ಸೋ ವರ್ಲ್ಡ್ ಫ್ಯಾಷನ್, ನಾನು ಈಗ ಡಿಜಿಟಲ್ ಕೌ ಅಂತ ಒಂದು ಆ್ಯಪ್ ಕಂಡು ಹಿಡಿದಿದ್ದೇನೆ. ಇನ್ಮೇಲೆ ಹಸು ಹಾಲು ಕೊಡಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಬೇಕು. ಮೈಲಾರಿ ತುಂಬ ನಿಧಾನವಾಗಿ, ಶೇಟ್ರೇ ನಮಸ್ಕಾರ ಅಂತ ಹೇಳ್ತಾರೆ. ಶೆಟ್ರು, ನಮಸ್ಕಾರ ಮೈಲಾರಿ, ನೀನು ನಮಸ್ಕಾರ ಮುಗಿಸೋದ್ರಲ್ಲಿ ನಾಳೆ ಬೆಳಗ್ಗೆ ಆಗುತ್ತೆ, ಏನಕ್ಕೆ ಬಂದೆ? ಶೀನಾ, ಮೈಲಾರಿ ನೀನು ಲೇಟ್, ನಾನು ಅಲ್ಲಿನ ಅಪ್ಗ್ರೇಡ್ ಮಾಡ್ತಿದ್ದೀನಿ. ಇನ್ಮೇಲೆ ಅಲ್ಲಿ ಯಾರು ಸಾಲ ಕೊಡಿದ್ರು ಅವರಿಗೆ ಲಿಂಕ್ ಎಕ್ಸ್ಪರ್ಟ್ ಅಂತ ಮೆಸೇಜ್ ಹೋಗುತ್ತೆ. ಶೆಟ್ರು, ಲೇ ಸೀನಾ, ಸಾಲ ವಾಪಸ್ ಕೊಡೋಕ್ಕೆ ಲಿಂಕ್ ಬೇಕಿಲ್ಲವೋ, ಆ ಲತ್ತೆ ಬೇಕು. ಮೈಲಾರಿ, ನೀನೇನು ಹೇಳೋಕೆ ಬರ್ತಿದೆಯಲ್ವಾ? ಮೈಲಾರಿ, ಅದು ಬಂದು ನಿಮ್ಮ ಅಂಗಡಿಗೆ, ಅದು ಬಂದು ನಿಮ್ಮ ಅಂಗಡಿಗೆ ಅಂತ ಹೇಳ್ತಿದ್ದಾನೆ. ನಿಧಾನಕ್ಕೆ ನಾನು ಹೇಳ್ದೆ ಈಗ. ಶೀನಾ, ಅಂಗಡಿಗೆ ಡಿಜಿಟಲ್ ಪೇಂಟ್ ಮಾಡಬೇಕಾ? ಡೋಂಟ್ ವರಿ, ನಾನು ಮೋಟಾವರ್ಸ್ ಇಂದ ಬಣ್ಣ ತೋರಿಸ್ತೀನಿ. ಶೆಟ್ರು, ಲೇ ಸೀನಾ, ಸುಮ್ಮನೆ ಇರೋ. ಮೈಲಾರಿ, ಕೇಳಪ್ಪ, ಅಂಗಡಿಗೆ ಏನಾಯಿತು? ಮೈಲಾರಿ ತಿರ್ಗಾ ಸೋಮಶ್, ನಿಮ್ಮ ಅಂಗಡಿಗೆ ಎಂದೇ ಬೆಂಕಿ ಬಿದ್ದಿದೆ. ಶೆಟ್ರು, ಬಿಟ್ಟು ಏನೋ ಅಂಗಡಿಯಿಂದ ಬೆಂಕಿ ಬಿದ್ದಿದೆಯಾ? ಇಷ್ಟು ಹೊತ್ತು ಯಾಕೋ ಹೇಳಿಲ್ಲ? ಏನು? ಮೈಲಾರಿ, ನೀವು ಮಾತಾಡೋಕೆ ಬಿಡಲಿಲ್ಲ ಅಂತ ಹೇಳ್ತಿದ್ದಾರೆ. ಶೀನಾ, ಶೆಟ್ರೆ, ಗಾಬರಿ ಆಗಬೇಡಿ, ನಾನು ಈಗಲೇ ಗೂಗಲ್ನಲ್ಲಿ ಹೌ ಟು ಸ್ವಾಪ್ ಫೈರ್ ಅಂತ ಸರ್ಚ್ ಮಾಡ್ತೀನಿ, ಆನ್ಲೈನಲ್ಲಿ ನೀರು ಆರ್ಡರ್ ಮಾಡ್ತೀನಿ. ಶೆಟ್ರು, ಲೇ ಮುಟ್ಟಾಲ ಸೀನಾ, ಆನ್ಲೈನಲ್ಲಿ ನೀರು ಬರುವಷ್ಟರಲ್ಲಿ ಅಂಗಡಿ ಬೂದಿಯಾಗಿರುತ್ತೆ. ಮೈಲಾರಿ, ನೀನಾದರೂ ನೀರು ತರಬಾರದೇನೋ? ಮೈಲಾರಿ,
ನಾನು ತಂದೆ ಆದರೆ ಅದು ಕೋಡಿಯೋಕೆ ಅಂತ ಸೀಟಿದೆ ಅಂತ ಹೇಳ್ತಾನೆ. ನಾನು ತಂದೆ ಆದ್ರೆ ಅದು ವಿಡಿಯೋ ಮಾಡೋಕ್ಕೆ ಅಂತ ಉದ್ದೇಶಿಸಿದೆ ಬಿಟ್ಟಿದ್ದೆ ಅಂತ ಹೇಳ್ತಿದ್ದಾನೆ ಶೆಟ್ರು. ಅಯ್ಯೋ ದೇವರೇ, ಒಬ್ಬ ಇಂಗ್ಲೀಷ್ ಹುಚ್ಚ, ಇನ್ನೊಬ್ಬ ಸ್ಲೋ ಮೋಷನ್ ಗಿರಾಕಿ, ಇವರ ಮಧ್ಯೆ ನಾವಿರೋದಕ್ಕಿಂತ ಆ ಬೆಂಕಿಗೆ ಬಿದ್ದರೂ ಸಾಕು ಅನಿಸುತ್ತೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಈ ವಿಡಿಯೋ ನಿಮಗೆ ಅದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ. ಮತ್ತು ನೀವು ತುಂಬ ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದೀರಾ. ನಂಗೆ ಬರೀ 1 ವೀಕಲ್ಲಿ 1000K ವ್ಯೂಸ್ ಆಗಿದೆ. ಥ್ಯಾಂಕ್ ಫಾರ್ ಎವ್ರಿ ಒನ್. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಬೆಂಬಲ ಕೊಡ್ತೀರಿ. ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ಕಾರ ಕನ್ನಡಕ್ಕೆ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ.